ಒಂದ್ 3-4 ದಿನದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಶಾಂತಿ ಕ್ರಾಂತಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಆಗ್ಬೇಕು ಕೂಡ. ಚಿಕ್ಕ ವಯಸ್ಸಲ್ಲಿ ನಂಗೆ ನೆನಪಿದೆ. ಸ್ಕೂಲ್ ಮುಗಿಸ್ಕೊಂಡ್ ಬಂದು ಉದಯ ಮೂವೀಸ್ ಅಲ್ಲಿ ಹಾಕಿರ್ತಾ ಇದ್ರು ಫಿಲಮ್. ಫುಲ್ ಫಿಲಮ್ ನೋಡ್ತಾ ಇದ್ದೆ, ಒಂದು ಚೂರು ಬಿಡದಂಗೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಫಿಲಮ್. ತುಂಬಾ ಜನ ಶಾಂತಿ ಕ್ರಾಂತಿ ಫಿಲಮ್ ರೀ ರಿಲೀಸ್ ಆಗ್ಬೇಕು ಅಂತ ಕೇಳ್ಕೊಂತಾ ಇದಾರೆ. ರೀ ರಿಲೀಸ್ ಆಗುತ್ತೋ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ರವಿಚಂದ್ರನ್ ಅವರು ತಾವೇ ಬರ್ದು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ 3 ನನ್ನ ಫೇವರೇಟ್ ಫಿಲಮ್ ಗಳನ್ನ ನಾನು ನಿಮ್ಗೆ ಇವತ್ತು ಸಜೆಸ್ಟ್ ಮಾಡ್ತೀನಿ. ನಂಬರ್ 1 ಕಿಂದರಿ ಜೋಗಿ. 1989 ಅಲ್ಲಿ ರಿಲೀಸ್ ಆಗಿರೋ ಈ ಫಿಲಮ್ ಒನ್ ಆಫ್ ದ ಕ್ರೇಜಿಯಸ್ಟ್ ಅಂಡ್ ಫನಿಯೆಸ್ಟ್ ಮ್ಯಾಜಿಕಲ್ ಮೂವಿ ಅಂತ ನನಗನ್ಸುತ್ತೆ. ಕಿಂದರಿ ಜೋಗಿ ಒಬ್ಬ ಮ್ಯಾಜಿಕಲ್ ಮಿಸ್ಟಿಕಲ್ ಕ್ಯಾರೆಕ್ಟರ್. ಅವನ ಅಸಿಸ್ಟೆಂಟ್ ಥ್ರೂ ಅವನು ಗೊತ್ತಾಗುತ್ತೆ ಅವನ ತರನೇ ಒಬ್ಬ ರವಿ ಅಂತ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ ಅಂತ. ಅವನ ತಂಗಿ ಮದುವೆ ಮಾಡ್ಬೇಕು ಅಂತ ಅವನು ಸಿಟಿಗೆ ಬಂದು ಕೆಲಸ ಮಾಡ್ತಾ ಇರ್ತಾನೆ, ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಅವನ ಲೈಫ್ ಅಲ್ಲಿ ಬರೀ ಗೋಲ್ ಇರುತ್ತೆ. ಅವನ ಲೈಫ್ ನ ಹೆಂಗಾದ್ರೂ ಬದಲು ಮಾಡ್ಬೇಕು ಅಂತ ಕಿಂದರಿ ಜೋಗಿ ರವಿ ವೇಷದಲ್ಲಿ ಅವ್ರ ಊರಿಗೆ ಹೋಗ್ತಾರೆ. ಅಲ್ಲಿ ಏನೇನ್ ಅವಾಂತರ ಆಗುತ್ತೆ ಅದನ್ನ ನೀವೇ ಫಿಲಂ ನೋಡಿ ಎಂಜಾಯ್ ಮಾಡಬೇಕು. ನಂಬರ್ 2 ಕಲಾವಿದ. 1997 ಅಲ್ಲಿ ರಿಲೀಸ್ ಆಗಿರೋ ಈ ಫಿಲಮ್ ಮ್ಯೂಸಿಕಲ್ ಮೂವಿ ಅಂತ ಹೇಳ್ಬೋದು. ವಿಶ್ವ ಅಂತ ಒಬ್ಬ ಫೇಮಸ್ ಪೇಂಟರ್ ಇರ್ತಾನೆ. ಒಂದು ಇನ್ಸಿಡೆಂಟ್ ಅಲ್ಲಿ ಅವ್ನ ಗರ್ಲ್ ಫ್ರೆಂಡ್ ಕೊಲೆ ಆಗೋಗುತ್ತೆ. ಅವತ್ತಿಂದ ಅವನ್ಗೆ ಅವ್ನ ಗರ್ಲ್ ಫ್ರೆಂಡ್ ಪ್ರೇಮ ಬಿಟ್ಟು ಇನ್ಯಾರು ನೆನ್ಪಿರಲ್ಲ. ಅವಾಗ ಅವ್ನ ಲೈಫ್ ಅಲ್ಲಿ ಒಂದು ಹುಡುಗಿದು ಎಂಟ್ರಿ ಆಗುತ್ತೆ. ಅವಳು ಒಂದು ಬಿಗ್ಗೆಸ್ಟ್ ಫ್ಯಾನ್ ಆಗಿರ್ತಾಳೆ. ಸೊ ಅವಳು ಅವನ ಜೀವನನ ಸರಿ ಮಾಡ್ಸಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ. ಅದಾದ್ಮೇಲೆ ಅವ್ನ ಜೀವನ ಸರಿ ಹೋಗುತ್ತಾ, ಏನಾಗುತ್ತೆ ಇದನ್ನ ನೀವೇ ಫಿಲಂ ನೋಡಿ ಎಂಜಾಯ್ ಮಾಡಬೇಕು. ನಂಬರ್ 3 ಏಕಾಂಗಿ. ರವಿಚಂದ್ರನ್ ಅವ್ರ ಕ್ಯಾರೆಕ್ಟರ್ ರಾಜ ಅಂತ. ರಾಜ ಅವ್ರ ಅಪ್ಪ ಹೇಳ್ಕೊಟ್ಟಿರೋ ಪ್ರಿನ್ಸಿಪಲ್ಸ್ ಇಂದ ಅವನೊಬ್ಬನೇ ಜೀವನದಲ್ಲಿ ಆರಾಮಾಗಿ ಬದುಕ್ತಾ ಇರ್ತಾನೆ. ಬಟ್ ಒಂದಿನ ಹಂಗೆ ಪಬ್ಗೆ ಹೋಗಿದ್ದಾಗ ಅಲ್ಲಿ ಒಂದ್ ಹುಡುಗಿ ನೋಡಿ ಅವನು ಅವಳ ಜೊತೆ ಲವ್ ಅಲ್ಲಿ ಬೀಳ್ತಾನೆ. ಆ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡ್ ಬರ್ತಾನೆ. ಅಲ್ಲಿಂದ ಒಂದೊಂದೇ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ, ಫಿಲಂ ಅಲ್ಲಿ ಏನೇನ್ ಟ್ವಿಸ್ಟ್ ಟರ್ನ್ಸ್ ಇದೆ, ಅದನ್ನ ನೀವು ಫಿಲಂ ನೋಡೇ ಎಂಜಾಯ್ ಮಾಡಬೇಕು. ಇದು ನನಗಿಷ್ಟ ಆಗಿರೋ ವಿ ರವಿಚಂದ್ರನ್ ಅವರ 3 ಫೇವರೇಟ್ ಮೂವಿಗಳು. ನಿಮ್ಗೆ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.